ಪೋಜ್ಗೇರಿ ಕಾಲೇಜ್ ಹತ್ರ ಇದ್ದೇನೆ. ಏನಂದರೆ ನಿನ್ನೆ ನಡೆದಂಥ ಒಂದು ಘಟನೆಯಲ್ಲಿ ಏನಂದರೆ ಒಬ್ಬ ವಿದ್ಯಾರ್ಥಿನಿ ಮೇಲೆ ಶಿಕ್ಷಕ ರಾಮಚಂದ್ರ ಅಂಕೋಲೇಕರ್ ಅನ್ನೋರು ಒಬ್ಬ ಶಿಕ್ಷಕರು ಅವರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಹೇಳ್ಕೊಂಡು ಆ ವಿದ್ಯಾರ್ಥಿನಿ ಏನು ಮಾಡಿದ್ದಾಳೆ, ತನ್ನ ಸಹೋದರಿಗೆ ಹೇಳಿಕೊಂಡು ಮೇಲ್ ಕೂಡ ಮಾಡಿದ್ದಾಳೆ. ಏನಂದರೆ 6 ದಿವಸ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗೂ ಮಾಡಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಎಲ್ಲರಿಗೂ ಮೇಲ್ ಮಾಡಿದ್ದಾರೆ. ಆದರೆ ಆ ಮೇಲು ಅಷ್ಟಕ್ಕೆ ಇತ್ತು, ಆದರೆ ಯಾವುದೇ ರೀತಿಯ ಕೂಡ ಕ್ರಮ ಆಗಿದ್ದಿಲ್ಲ. ನಂತರ ಇಲ್ಲಿ ಏನು ಮಾಡಿದರು, ಅವರ ಸಮಾಜದ ಮುಖಂಡರು ಹಾಗೂ ಇತರ ಸಮಾಜದ ಮುಖಂಡರು ಕೂಡ್ಕೊಂಡು ನಿನ್ನೆ ಕಾಲೇಜಿಗೆ ಮುತ್ತಿಗೆ ಹಾಕಿದ್ದಾರೆ. ಮುತ್ತಿಗೆ ಹಾಕಿದಾಗ ಏನಾಯ್ತಂದರೆ ಅಲ್ಲಿ ಅವರನ್ನು ಅಮಾನತು ಮಾಡಬೇಕು, ಶಿಕ್ಷಕ ರಾಮಚಂದ್ರ ಅಂಕೋಲೇಕರನ್ನು ಅಮಾನತು ಮಾಡಬೇಕು, ಅವರನ್ನು ತಕ್ಕ ಶಿಕ್ಷೆಗೆ ಒಳಪಡಿಸಬೇಕಂತ ಹೇಳ್ಕೊಂಡು ಇಡೀ ಸುಮಾರು 300ಕ್ಕೂ ಅಧಿಕ ಜನರು ಇಲ್ಲಿ ಹೋರಾಟ ಮಾಡಿ ಒಂದು ಮನವಿ ಕೂಡ ಇಲ್ಲಿ ಪ್ರಾಂಶುಪಾಲರಿಗೆ ಸಲ್ಲಿಸಿದರು. ಆದರೆ ಪ್ರಾಂಶುಪಾಲರು ಇಲ್ಲಿ ಕ್ರಮವನ್ನು ತೊಗೊಂಡಿದ್ದಾರೆ. ನಾನೇ ಪ್ರಾಂಶುಪಾಲರು ಕೇಳಿದೆ, ಮೇಡಮ್ ನೀವು ಏನು ಕ್ರಮ ತೊಗೊಂಡಿದ್ದೀರ ಅಂತ ಕೇಳಿದಾಗ ಮೇಡಮ್ ಅವರು ನನಗೆ ಅವರು ಕ್ರಮ ತೊಗೊಂಡಂತಹ ಕಮಿಷನರ್ಗೆ ಏನು ಕಳಿಸಿದ್ದಾರೆ, ನಿನ್ನೆ ಒಂದು ಘಟನೆ ಬಗ್ಗೆ ಏನು ಕಳಿಸಿದ್ದಾರೆ ಕಮಿಷನರಿಗೆ, ಅದೆಲ್ಲ ಘಟನೆ ಬಗ್ಗೆ ವಿವರನ ನಾನು ಕೊಟ್ಟಿದ್ದಾರೆ ಮೇಡಮ್ ಅವರು ನನಗೆ ಲಿಖಿತವಾಗಿ ಕೊಟ್ಟಿದ್ದಾರೆ. ಆದರೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ನಾವು ಹೋದಾಗ ಪೊಲೀಸ್ ಇಲಾಖೆಯವರು ಒಳ್ಳೆ ಕ್ರಮ ತೊಗೊಂಡಿದ್ದಾರೆ, ಅಂದರೆ FIR ಕೂಡ ಮಾಡಿದ್ದಾರೆ. ಆದರೆ ಅವರು ಈಗ ಅಂಕೋಲೇಕರ್ ರಾಮಚಂದ್ರ ಅಂಕೋಲೇಕರ್ ಶಿಕ್ಷಕ ಈಗ ನಾಪತ್ತೆ ಆಗಿದ್ದಾರೆ, ಇನ್ನೂ ಕೂಡ ಸಿಗ್ತಾ ಇಲ್ಲ. ನೋಡುವ ಏನು ಹೇಳ್ತಾರೆ. ಅಲ್ಲಿಯ ನಿನ್ನೆ ಹೋರಾಟ ಮಾಡಿದಂಥ ಎಲ್ಲ ಮುಖಂಡರು ಇಲ್ಲೇ ಇದ್ದಾರೆ, ಏನು ಹೇಳ್ತಾರೆ ಸರ್? ಇನ್ನೂ ಕೂಡ ಅವರು ಸಿಗ್ತಾ ಇಲ್ಲ. ಯಾರು? ಶಿಕ್ಷಕ. ಈಗ ನೋಡಿ, ಶಿಕ್ಷಕ ತಪ್ಪು ಮಾಡಿದ್ದಾನೆ, ಎಲ್ಲ ಆಗಿದೆ, ಆದರೆ ಅವರು ಅರೆಸ್ಟ್ ಆಗಲೇಬೇಕು ಅಂತ ಹೇಳ್ಕೊಂಡು ಇಡೀ ನಾಗರಿಕರು ಎಲ್ಲ ಸಂಘಟಕರು ಹೋರಾಟ ಮಾಡಿದ್ರಿ, ಪೊಲೀಸರು FIR ಮಾಡಿದ್ದಾರೆ. ಈಗ ಮುಂದಿನ ಕ್ರಮ ಹೇಗೆ ಸರ್? ಮುಂದಿನ ಕ್ರಮ ಸರ್, ನಾವು ಇವತ್ತು ಈ ಆತನನ್ನು ಬಂಧಿಸದೆ ಹೋದರೆ ನಾವು ನಿನ್ನೆ ಮನವಿ ಕೊಡಬೇಕಿದ್ರು 24 ಗಂಟೆ ಒಳಗೆ ಅವನನ್ನು ಬಂಧಿಸಬೇಕು ಅಂದ್ಕೊಂಡು ಕೊಟ್ಟಿದ್ದೇವೆ. ಪೊಲೀಸರು ಈಗ ಅವರನ್ನು ಬಂಧಿಸ್ತಾರೆ ಎಂಬುದು ಗ್ಯಾರಂಟಿ ಇದೆ ನಮಗೆ. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರು ಈಗಾಗಲೇ ಭೂಗತ ಆಗಿದ್ದಾರೆ. ಆದರೆ ಒಂದು ದಿವಸ ಟೈಮ್ ಕೊಡ್ತೇವೆ. ನಾವು ಅಕಸ್ಮಾತ್ ಅವರನ್ನು ಬಂಧಿಸಿ ಅವರನ್ನು ಅಮಾನತುಗೊಳಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಸಾರ್ವಜನಿಕರು ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ಇದು ಧಾರವಾಡ ಯೂನಿವರ್ಸಿಟಿಗೆ ಹೋಗಿ ಅಲ್ಲೇ ಧರಣಿ ಕೊಡುವಂಥದ್ದು, ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮುತ್ತಿಗೆ ಹಾಕುವಂಥ ಒಂದು, ಅಥವಾ ಕಾಲೇಜಿಗೆ ಮುತ್ತಿಗೆ ಹಾಕುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಆದಷ್ಟು ಬೇಗ ಆತನನ್ನು ಅಮಾನತುಗೊಳಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಈಗ ನೀವು ಯುವ ಮುಖಂಡರು ಹಾಕ್ಕೊಂಡು ಏನು ಹೇಳ್ತಾ ಇದ್ದೀರಾ? ಅಂದರೆ ಈಗ ಇದು ಅನ್ಯಾಯ ಆಗಿದೆ, ವಿದ್ಯಾರ್ಥಿನಿ ಬಗ್ಗೆ ಒಂದು ಅನ್ಯಾಯ ಆಗಿದೆ, ತುಂಬ ಅನ್ಯಾಯ ಆಗಿದೆ ಸರ್. ಇದಕ್ಕಿಂತ ಮುಂಚೆನೂ 6-7 ಜನ ವಿದ್ಯಾರ್ಥಿನೂ ಈ ಥರ ಲೈಂಗಿಕ ಕ್ರಿಯೆಗೆ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರು. ಅದು ಸರ್ ನಾನೇನು ಹೇಳೋದು ಗೊತ್ತಿದೆಯಾ, ಕಾಲೇಜ್ ಅನ್ನೋದು ದೇವಾಲಯ. ಈ ದೇವಾಲಯದಲ್ಲಿ ಶಿಕ್ಷಕರನ್ನ ದೇವ್ರ ಥರ ಕಾಣ್ತೀವಿ. ಇಂಥ ಶಿಕ್ಷಕರು ಇಂಥ ನೀಚ ಕೃತ್ಯ ಮಾಡುವ ಇಂಥ ಶಿಕ್ಷಕರನ್ನು ಬಿಡಬಾರ್ದು. ಇದು ಅಂದರೆ ಸರ್ ಕರ್ನಾಟಕ ಎಕ್ಸಿಬಿಷನ್ ಬೋರ್ಡು ಕಮಿಷನರ್ ತನಕ ಹೋಗಬೇಕು. ಈ ರಾಮಚಂದ್ರ ಅಂಕೋಲೇಕರನ್ನ ಅಮಾನತು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೇವೆ. ಇದಕ್ಕೂ ಹೆಚ್ಚಿನ ಜನ ಬಂದು ಹೋರಾಟ ಮಾಡ್ತೇವೆ. ಇಂಥ ಶಿಕ್ಷಕರು ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದಾವಾಗ ತಮ್ಮ ಮಕ್ಕಳನ್ನು ಪಾಲಕರು ಇಂಥ ಶಿಕ್ಷಣ ಸಂಸ್ಥೆಯಲ್ಲಿ ತಗೊಂಡು ಹೋಗಲಿಕ್ಕೆ ಬಹಳ ಹೆದರ್ತಾ ಇದ್ದಾರೆ. ಇಂಥ ಶಿಕ್ಷಕರು ಬೇಡ, ಇಂಥವರನ್ನು ಒಂದು ಕಡೆ ಅಮಾನತು ಮಾಡಿ ಕಡೆ ಈಗಾಗಲೇ ನೋಡ್ತಾ ಇದ್ದೀರಿ ನೀವು. ಇಂಥ ಒಂದು ದಿನ ಮೇಲೆ ಈ ರೀತಿ ಒಂದು ದೌರ್ಜನ್ಯ ಮಾಡಿದ್ದಾರೆ ಅಂದರೆ ಒಬ್ಬ ಶಿಕ್ಷಕ, ಇದು ಬಹಳ ದುರಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು. ಇದ್ರ ಬಗ್ಗೆ ಏನು ಹೇಳ್ತೀರಾ? ದೌರ್ಜನ್ಯ ಅನ್ನೋಕ್ಕಿಂತ ಈ ಪೋಜ್ಗೇರಿ ಕಾಲೇಜ್ನಲ್ಲಿ ಅದರದೇ ಆದಂಥ ಒಂದು ಹಿನ್ನೆಲೆ ಇದೆ ಸರ್. 800 ಮಕ್ಕಳು ಓದ್ತಾ ಇದ್ದಂಥ ಈ ಕಾಲೇಜ್ನಲ್ಲಿ ಇಂಥದ್ದೊಂದು ಘಟನೆ ನಡೀತಂತೆ ನೀಚ ಕೃತ್ಯ ಅಂತ ಹೇಳ್ಬೋದು ಸರ್. ಯಾಕಂದರೆ ವಿದ್ಯೆ ಕೊಡುವಂಥ ಒಂದು ಗುರುನೇ ಈ ರೀತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮ್ಮದೇ ಮಕ್ಕಳು ಅವ್ರದ್ದೇ ಮಕ್ಕಳು ಅಂತಲ್ಲ, ಎಲ್ಲ ಮನೆ ಹೆಣ್ಮಕ್ಕಳು ಕೂಡ ನಮ್ಮ ಮಕ್ಕಳಂತೆ ಈ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ಇಂಥ ಅನಾಹುತ ಆದರೆ ಮುಂದಿನ ದಿನಗಳಲ್ಲಿ ಯಾವುದಾದ್ರು ಒಂದು ಮಕ್ಕಳು ಬಂದು ಹೇಳಿ ಸ್ಟಡಿ ಮಾಡೋಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯನೇ ಇಲ್ಲ ಸರ್. ಇಂಥ ಕೃತ್ಯಗಳು ನಮ್ಮ ಈ ತಾಲೂಕಿಗಾಗಲಿ ಈ ಜಿಲ್ಲೆಗಾಗಲಿ ಇಷ್ಟಕ್ಕೆ ಮುಗ್ದು ಹೋಗಬೇಕೇ ಹೊರತು ಇನ್ನು ಮುಂದೆ ಈ ತಾಲೂಕಿನಲ್ಲಾಗಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಾಗಲಿ ನಮ್ಮ ಈ BR UP ಆ ಕಡೆ ಆಗುವಂಥ ಕೇಸ್ಗಳು ಈಗ ಸದ್ಯದಲ್ಲಿ ಇಲ್ಲಿ ನಡೀತೇವೆ ಅಂದರೆ ಇನ್ನು ಮುಂದೆ BR UP ಇಲ್ಲೇ ಆಗ್ತದೆ ಸರ್. ಅಂಥ ಕಾರ್ಯ ಇನ್ನು ಯಾವತ್ತೂ ಕೃತ್ಯ ಆಗಬಾರ್ದು ಅಂತ ಎಲ್ಲರ ಹತ್ರ ಬೇಡ್ಕೊಳ್ತೀನಿ. ಇನ್ನೊಬ್ಬರ ಮಗಳಿಗೆ ಆಗಬಾರದು. ಮತ್ತು ಭಾಳಷ್ಟು ಜನ ಈ ಕಾಲೇಜಲ್ಲಿ ಕೂಡ ಬರಬೇಕು. ಅವನು ಯಾವ ಕಾಲೇಜಲ್ಲಿ ಹೋದರೂ ಕೂಡ ಅವನಿಗೆ ಸೀಟ್ ಸಿಗ್ಲಿಕ್ಕೆ ಇಲ್ಲ ಅಂತ ಹೇಳ್ಕೊಂಡು ನಾವು ಬೇಡ್ಕೊಳ್ತೀವಿ. ಕಾಲೇಜ್ ಒಳ್ಳೆಯದಿದೆ, ಕಾಲೇಜ್ ಒಳ್ಳೇದಿದೆ, ಕಾಲೇಜಿದ ಬಗ್ಗೆ ಏನೂ ಇಲ್ಲ. ಇದು ದಯವಿಟ್ಟು ನ್ಯಾಯವನ್ನು ನಮಗೆ ದೊರಕಿಸಿಕೊಡಿ ಅಂತ ಹೇಳ್ಕೊಂಡು ನಾವು ಎಲ್ಲರ ಹತ್ರ ಕೂಡ ನಾವು ಬೇಡ್ಕೊಳ್ತಾ ಇದ್ದೀನಿ. ಮಾತಾಗಿದೆ ಏನಂದರೆ ಇಂಥ ಶಿಕ್ಷಕ ಬೇಡ. ಯಾಕಂದರೆ ಒಬ್ಬ ಶಿಕ್ಷಕ ಅಂದರೆ ಒಂದು ವಿದ್ಯಾಲಯ, ಒಂದು ಶಾಲೆಗೆ ನಾವು ಕಾಲೇಜಿಗೆ ಯಾಕೆ ಕಳಿಸ್ತೇವೆ ಅಂದರೆ ಒಂದು ಒಳ್ಳೆ ಸಂಸ್ಥೆ ಅಂದರೆ ಸರಸ್ವತಿ ವಿದ್ಯಾಲಯ ಅದು. ಅಂದರೆ
ದೇವರ ಕೊಟ್ಟ ಒಂದು ಶಿಕ್ಷಣದಿಂದನೇ ನಾವು ಮೇಲೆ ಬರ್ತೇವೆ. ಗುರು ಅಂದರೆ ಒಬ್ಬ ದೇವರು, ಆ ದೇವರಿಗೆ ನಾವು ಡೈಲಿ ಪೂಜೆನ ಮಾಡ್ತೇವೆ. ಅಂಥ ಒಬ್ಬ ಶಿಕ್ಷಕನ ಈ ರೀತಿ ನೀಚ ಕೃತ್ಯಕ್ಕೆ ಇಳಿದಿದ್ದಾರಂದರೆ ಮುಂದೆ ಯಾವ ರೀತಿ ಈ ರೀತಿ ಆಗ್ಬೋದು ಅಂತ ಹೇಳ್ಕೊಂಡು ಇಡೀ ಪಾಲಕರದ್ದು ಮತ್ತು ಇಡೀ ಸಂಘಟನಾಕಾರರ ಒಂದು ಇದು ಮಾತಾಗಿದೆ. ಆದಷ್ಟು ಬೇಗ ಇವರು ವಿರುದ್ಧ ಕ್ರಮ ತಗೊಳ್ಳೇಬೇಕು, ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಉಗ್ರ ಹೋರಾಟ ತಾಳುತ್ತೆ ಅಂತ ಹೇಳ್ಕೊಂಡು ಇಡೀ ಸಂಘಟಕರು ಹೇಳ್ತಾ ಇದ್ದಾರೆ. ರಾಮಚಂದ್ರ ಅಂಕೋಲೇಕರ್ ಗಣಕ ವಿಜ್ಞಾನ ಸಹಾಯಕ ಪ್ರಾಧ್ಯಾಪಕ ಇವರ ಮೇಲೆ ನೀಡಿದ ದೂರಿನ ಕುರಿತು ಜಂಟಿ ನಿರ್ದೇಶಕ ಪ್ರಾದೇಶಿಕ ಕಚೇರಿ ಧಾರವಾಡ ಮೇಲಿನ ವಿಷಯ ಹಾಗೂ ಉಲ್ಲೇಖದ ಸಂಬಂಧಿಸಿದೆ ಕುಮಾರಿ 5ನೇ ಸೆಮಿಸ್ಟರ್ ವಿದ್ಯಾರ್ಥಿನಿ ರಾಮಚಂದ್ರ ಅಂಕೋಲೇಕರ್ ಗಣಕ ವಿಜ್ಞಾನ ಸಹಾಯಕ ಪ್ರಾಧ್ಯಾಪಕರು ಇವರ ತನ್ನ ಮೇಲೆ ಅನಾಚಾರ, ಲೈಂಗಿಕ ಕಿರುಕುಳ ಹಾಗೂ ಅಸಭ್ಯ ವರ್ತನೆ ನಡೆಸುವುದಾಗಿ ಜಂಟಿ ನಿರ್ದೇಶಕ ಕಚೇರಿಗೆ ದೂರು ನೀಡಿರುವುದಾಗಿ ಇಂದು 27/10/2025 ಜಂಟಿ ನಿರ್ದೇಶಕ ಕಚೇರಿಯಿಂದ ಇಮೇಲ್ ಬಂದಿರುತ್ತದೆ ಹಾಗೂ ಅವಳ ಹೆಸರು ಇಲ್ಲದಿರುವ ಸ್ಪೀಡ್ ಪೋಸ್ಟ್ ಪತ್ರವು ಈ ಕಚೇರಿಗೆ ಇಂದು 27 ಬಂದಿರುತ್ತದೆ. ಎರಡರಲ್ಲಿಯೂ ಇರುವ ವಿಷಯ ಕುರಿತು ಸದರಿ ವಿದ್ಯಾರ್ಥಿಗಳು ಸಹಾಯಕ ಪ್ರಾಧ್ಯಾಪಕ ಕರೆಸಿ ಅವರಿಂದ ಹೇಳಿಕೆ ಪಡೆದು ಉಪನಿರ್ದೇಶಕರ ದೂರವಾಣಿ ಕರೆಯ ನಿರ್ದೇಶನದಂತೆ ಜಂಟಿ ನಿರ್ದೇಶಕರ ಕಚೇರಿಗೆ ಕಳುಹಿಸಲು ಈ ಪ್ರಕರಣವು ವಿಶೇಷ ಪ್ರಕರಣವನ್ನು ಪರಿಗಣಿಸಿ ಈ ಕೆಳಗಿನಂತೆ ಕಾಲೇಜಿನ ಒಬ್ಬರು ಮಹಿಳಾ ಪ್ರಾಧ್ಯಾಪಕರು ಮತ್ತು ಒಬ್ಬರು ಪುರುಷ ಪ್ರಾಧ್ಯಾಪಕ ಕಚೇರಿ ಅಧೀಕ್ಷಕರು ಒಳಗೊಂಡಂತೆ ಸಮಿತಿ ರಚನೆ ಆದೇಶಿಸಲಾಗಿದೆ. ಇವರು ಸಮಿತಿಯನ್ನು ಕೊಟ್ಟಿದ್ದಾರೆ, ರಚನೆ ಮಾಡಿ ಒಂದು ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ.